ಇವತ್ತು ಭಾನುವಾರ ಅಂತ ಕೆಲಸ ಬೇಗ ಮುಗಿಸ್ಬಿಟ್ಟು ಆಟೋ ಎತ್ಕೊಂಡು ಓಲಾ ಓಬರ್ ಮಾಡ್ಬೇಕಂತ ಬಂದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದೆ. ಕ್ಲೋಸ್ ಫ್ರೆಂಡ್, ಅವನು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡು. ಒಂದು ಬಾಡಿಗೆ ಐತೆ ಮಗ ಬರ್ತೀಯಾ ಅಂತಂದ. ಸರಿ ಎಲ್ಲಿಗೆ ಮಗ ಅಂತಂದರೆ ಈಶಾ ಫೌಂಡೇಶನ್ ನೋಡೇ ಬಿಡೋಣ ಬಡ್ಡಿನ ಚೀಟಿನ ಬಾಡ್ಗೆನ ಏನನ ಕಟ್ಟನ ಬ್ಯಾಂಗ್ 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 ಪೆಪ್ಸಿನ ಸೋಡನ ವಾಟರ ಸುಕ್ಕನ ಹಂಗಪ್ಪ ಜೀವನ ಬ್ಯಾಂಗ್ 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 ರಾಜನ ರಾಣಿನ ಜಾಕಿನ ಯಕ್ಕನ ಜೀವನ ಜಪಾನ ಬ್ಯಾಂಗ್ 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 ಖಾಲಿ ಜೇಬಿನ ತೂಕ 100 kg ಲೈಫ್ ಲೀಡಿಂಗ್ ನಾಟ್ ಈಸಿ ಅದೃಷ್ಟ ದೇವತೆ ತುಂಬಾ ತುಂಬಾ ಚೂಸ್. ಜಸ್ಟ್ ಈಗ ಬಂದ್ವಿ, ಆಟೋ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಫ್ಯಾಮಿಲಿಲಿ ಹೋಗ್ತಾ ಇದ್ದಾರೆ. ಈಗ ಅವ್ನು ಬೈಕ್ ತೊಗೊಂಡು ಹಿಂದೆ ಬರ್ತಾವನೆ. ಈಗೇನೋ ಹೊಸ್ತಾ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂಚೆ ಫಸ್ಟ್ ನನ್ನ ಫ್ಯಾಮಿಲಿ ಕರ್ಕೊಂಬಂದಾಗ ಈ ಥರ ಎಲ್ಲ ಇರಲಿಲ್ಲ. ಮುಂದೆ ಒಳಗಡೆ ಇನ್ನೂ ಏನೇನು ಮಾಡ್ರೆ ನೋಡ್ಬೇಕಿಲ್ಲ. ಚೆನ್ನಾಗಿ ಮಾಡೋದು. ಏನು ಪಾರ್ಕಿಂಗ್ ಟಿಕೆಟ್ ಏನೋ ಗೊತ್ತಾಗ್ತಾಯಿಲ್ಲ. ಒಳಗಡೆ ಹೋಗೋಣ ಬನ್ನಿ. ಇದೆಲ್ಲ ಜಾಗ ಎಷ್ಟು ಪ್ರಶಾಂತವಾಗೈತೆ ನೋಡ್ರಿ. ಒಂಥರ ನೆಮ್ಮದಿ ಈ ಥರ ಎಲ್ಲ ಬಂದರೆ. ಅವ್ರು ಒಂದೇ ಒಂದು ಮಿಸ್ ಮಾಡ್ಕೊತಾ ಇದ್ದೀನಿ. ನನ್ನ ಫ್ಯಾಮಿಲಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ, ನನ್ನ ಹೆಂಡತಿ, ಮಿಸ್ಸು ಪೂರ್ಣ. ಇದು ಚಕ್ರ ತಿರುಗಿಸ್ತಾ ಇದ್ದಾರೆ ಇಲ್ಲಿ. ನಾವು ಮನ್ಸಲ್ಲಿ ಅಂದ್ಕೊಂಡು ತಿರುಗಿಸಿದ್ರೆ ಅದು ಬೇಗ ತಿರುಗಿದ್ರೆ ಆಗುತ್ತೆ ಅಂತ, ಟೈಟಾಗಿ ಬಂದರೆ ಆಗಲ್ಲ ಅಂತ ಏನೋ ಹಂಗೆ ಅಂತಾರೆ, ನಂಗೆ ಗೊತ್ತಿಲ್ಲ. ಇಲ್ಲಿಂದ ಸಕ್ಕದ ಕಾಣಿಸ್ತು ನೋಡ್ರಿ ದೇವರು. ಶಿವಪ್ಪ ನಿಮ್ಮದೇ ಕುತ್ಕೊಂಡ್ಬಿಟ್ಟಿದ್ಯಾ ತಂದೆ. ನಮ್ಮನ್ನೆಲ್ಲ ಓಡಾಡಕ್ಕೆ ಹಚ್ಬಿಟ್ಟು ನೀನು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ. ನಾನು ಫಸ್ಟ್ ಬಂದಾಗ ಈ ಥರ ಇರಲೇ ಇಲ್ಲ. ಗಾಡಿಗಳು ಕಾರುಗಳೆಲ್ಲ ಅಲ್ಲಿ ನಿಲ್ಲಿಸ್ತಾಯಿದ್ರು. ಈಗೆಲ್ಲ ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾರ್ಕಿಂಗ್ ಎಲ್ಲ. ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲಿ. ಇಲ್ಲ ನೋಡ್ರಿ, ಇವನೇ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮಗ ಇವನು. ಹಾಯ್ ಮೇಡ, ಇವನು ನನ್ನ ಹಳೆ ಫ್ರೆಂಡು. ಹಳೆ ಫ್ರೆಂಡು ಎಷ್ಟು ಒಂದು 6-7 ವರ್ಷ ಆಯ್ತು ನೋಡ್ಬಿಟ್ಟಲ್ಲ. ಜಾಸ್ತಿ ಆಯ್ತು. ಕರಿ ಚಿಂಪಾಂಜಿ. ಹಾಯ್ ಮೇಡ. ಹೇಳ್ರಿ ಹೇಳು ನಿಜ ಹೇಳು. ಎಲ್ಲೆಲ್ಲ ಹೊಡಿಯಲ್ಲ. ಗಂಟೆ ಎಲ್ಲ ಹೋಗಿದ್ದೆ ನೀವು ದೇವಸ್ಥಾನಕ್ಕೆ ಬಂದು? ಸ್ಮೆಲ್ ನೋಡ್ಲಿಕ್ಕೆ ಹೋಗಿದ್ರಿ ಬಾರಿಗೆ. ದೇವ್ರ ದರ್ಶನ ಮಾಡ್ಕೊಂಡ್ರೆ ನೀಟಾಗಿ ಊಟ ಮಾಡಕ್ಕೆ ಹೋಗಿದ್ರಾ? ನನ್ನ ಫ್ರೆಂಡ್ ಫ್ಯಾಮಿಲಿ ಇವ್ರದೇ ಬಾಡಿಗೆಗೆ ಬಂದಿರೋದು ನಾನು. ಸ್ಲಿಪ್ಪರು ಇಲ್ಲಿ ಕೊಟ್ಬಿಟ್ಟು ಎಕ್ಸಿಟಲ್ಲಿ ಇಸ್ಕೋಬೇಕು. ಅವರೆಲ್ಲ ಅಲ್ಲಿ ಶಿವನ ಹತ್ರ ಹೋದ್ರು ನೋಡೋಕ್ಕೆ ಅಂತ. ನನಗೆ ಸ್ವಲ್ಪ ಹೊಟ್ಟೆ ಹಸಿತೈತೆ. ಬೈಕ್ ಕೀ ಕೊಟ್ಟವನೆ. ಆಟೋ ನೋಡಿದ್ರೆ ಅಲ್ಲಿ ಸೈಡ್ ಹಾಕ್ಬಿಟ್ಟಿದ್ದೀನಿ, ತೆಗಿಯೋಕ್ಕಾಗಲ್ಲ. ಅದಕ್ಕೆ ಬೈಕ್ ತೊಗೊಂಡೋಗಿ ಹೊಟ್ಟೆಗೆ ಏನೋ ತಿನ್ಕೊಂಬರ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಡೈತೆ. ಇಷ್ಟು ಬೈಕಲ್ಲಿ ಯಾವುದಪ್ಪ ಒಂದು ಬೈಕು. ಮೊನ್ನೆ ತಾನು ಹೊಸ ಬೈಕ್ ತೊಗೊಂಡವನೆ. ಇದೇ ಇರ್ಬೋದು. ಇದೇ ಇರ್ಬೋದು. ಬೈಕ್ ಎತ್ಕೊಂಡೋಗಿ ಏನೋ ತಿನ್ಕೊಂಬರ್ತೀನಿ ಹೋಗಿ. KTM ಬೈಕು ಒಂಥರ ಸಕ್ಕತ್ತಾಗಿದ್ರು ಬೈಕಿದು. ತೊಗೊಂಡು ಒಂದು 3 ತಿಂಗಳಾಗಿರ್ಬೇಕು ಅವನು. ಅಷ್ಟು ನೋಡೋಣ, ಓಡಿಸ್ಬಿಟ್ಟು ಹೆಂಗೈತೆ ಫೀಲು ಅಂತ. ನಾನು ಡಿಯೋ ಬೈಕ್ ತೊಗೊಂಡಿದ್ದೆ, ಇವ್ರು KTM ಬೈಕ್ ತೊಗೊಂಡವ್ರೆ. ನಾನೊಂದು ಬೈಕ್ ತೊಗೋಬೇಕು. ದರ್ಶನ ನೀಟಾಗೈತೆ ನಾ? ಹಾಂ, ದರ್ಶನ ಎಲ್ಲ ಹಾಂ ಆಯ್ತು. ಹೋಗೋಣ ಈಗ? ಹೋಗೋಣ ಹಾಂ ಹೋಗೋಣ. ಬೆಂಗಳೂರು ಹೊರಟ್ಬಿಡೋಣ ಈಗ ಅಷ್ಟೇ. ಹಾಂ, ಬೆಂಗಳೂರಿಗೆ ಹೋಗೋಣ. ರಿಸ್ಕ್ ಆಗ್ಬಿಡುತ್ತೆ. ಹಾಂ
ಈಗ ನಮ್ಮ ಪಯಣ ಬೆಂಗಳೂರು ಕಡೆ. ಏನು ಟ್ರಿಪ್ ಚೆನ್ನಾಗಿದೆ, ಚೆನ್ನಾಗೈತಾ? ಸೂಪರ್. ಹಾಂ ಸೂಪರ್. ಬಾ ಬೇಗ ಬೇಗ ಬನ್ನಿರಿ. ಕರೆಕ್ಟಾಗಿ 5:15 ಈಶಾ ಫೌಂಡೇಶನ್ ಬಿಟ್ವಿ. ಬರೋಷ್ಟರಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಕರೆಕ್ಟಾಗಿ 8 ಗಂಟೆ ಆಗೈತೆ. ಕರೆಕ್ಟಾಗಿ 8 ಗಂಟೆ ಆಯಿತು. ಬರ್ಬೇಕಾದ್ರೆ ಸ್ವಲ್ಪ ಮಳೆನೂ ಬಂತು, ಬಟ್ ಸಿಗಾಕೊಳ್ಳಿಲ್ಲ. ಸ್ವಲ್ಪ ಫಾಸ್ಟಾಗಿ ಬಂದ್ಬಿಟ್ಟೆ. ಕರೆಕ್ಟಾಗಿ 8 ಗಂಟೆ ಬಂದು ತಲುಪಿದ್ವಿ. CNG ನಾನು ಕರೆಕ್ಟಾಗಿ ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಹೋಗ್ತಾ ಬರ್ತಾ ಈಗ ಆರೆಂಜ್ ಕಲರ್ CNG ಉಳ್ಕೊಂಡೈತೆ. ಮುಂದೆ ಎಲ್ಲರ CNG ಹಾಕ್ಸ್ಕೋಬೇಕು. ಸರಿ ಆಯ್ತು, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.